ನಮಸ್ಕಾರ ನಮಸ್ಕಾರ. ನೀಟ್ 2020 ರಿಸಲ್ಟ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಈ ಕಾಲೇಜಿದ ಗೌರ್ಮೆಂಟ್ ಕೋಟಾದಲ್ಲಿ 6 lakh ಫೀಸ್ ಇರ್ತೈತಿ. ಮತ್ತು ಈ ಕಾಲೇಜಿದ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು, ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಕಂಪ್ಲೀಟಾಗಿ ಏನೈತ್ಲ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಮಸ್ಕಾರ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವಂಥ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಕಾಲೇಜಿದು ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಏನೈತ್ಲ ಕಂಪ್ಲೀಟಾಗಿ ಏನೈತ್ಲ ಡಿಸ್ಕಷನ್ ಮಾಡುವ. ಫಸ್ಟ್ ನೋಡ್ಬೇಕಂದ್ರೆ ಫೀಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಈ ಕಾಲೇಜಿನ ಪರ್ ಇಯರ್ ಏನೈತ್ಲ 6 lakh ಫೀಸ್ ಇರ್ತೈತಿ. ಮತ್ತು ಇದಕ್ಕಿಂತ ಮ್ಯಾನೇಜ್ಮೆಂಟ್ ಕೋಟಾ ಒಳಗೆ ಬಂದ್ರೆ ಆಲ್ ಇಂಡಿಯಾ ಒಳಗೆ ಸುಮಾರು 19 lakhs ಏನೈತ್ಲ ಫೀಸ್ ಇರ್ತೈತಿ. ಆದ್ರಿಂದ ಕಡಿಮೆ ಅಂದ್ರೆ ನಿಮಗೆ ಸೆಮಿ ಗೌರ್ಮೆಂಟ್ ಸೀಟ್ ಮಿಸ್ ಆತಂದ್ರೆ ಈ ಕಾಲೇಜು ಏನೈತ್ಲ ನೀವು ಏನೈತ್ಲ ಈ ಕಾಲೇಜ್ದಾಗೂ ಕೂಡ MBBS ಮಾಡ್ಬೋದು. ಮತ್ತು ಈಗ ಎಲ್ಲರಿಗೂ ಏನೈತ್ಲ ಒಂದು ಕಾಮನ್ ಕ್ವಶನ್ ಇರ್ತೈತಿ, ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ನೋಡ್ರ. 2025 ಒಳಗೆ ಜನರಲ್ ಮೆರಿಟ್ ಟ್ರೆಂಡ್ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರ ನಡೆಸಿರುವಂಥ ಟ್ರೆಂಡ್ ನೋಡ್ರ, ನಿಮ್ಮ ರ್ಯಾಂಕಿಂಗ್ 75,000ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವರ್ಷ 2026 ಒಳಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಅದರದ್ದು ಹೆಂಗಂದ್ರೆ, ನಮ್ಮ ಕರ್ನಾಟಕ ಒಳಗೆ ಈಗ ಆಲ್ರೆಡಿ ಏನೈತಿ 1300 ಸೀಟು ಇನ್ಕ್ರೀಸ್ ಆಗತ್ತವು. ಮತ್ತು ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗೂ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದಾಗ ಒಂದು ಸ್ವಲ್ಪ ಕಾಂಪಿಟೇಷನ್ ಏನೈತಿಲ್ಲ ಕಡಿಮೆ ಆಗ್ತೈತಿ. ಆದ್ದರಿಂದ ಈಗ ನಿಮ್ಮ ಈಗ ಕೌನ್ಸಿಲಿಂಗ್ ಟೈಮ್ ಒಳಗೆ ಏನೈತಿಲ್ಲ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನೈತಿಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ಇಲ್ಲಿ ನಿಮ್ಮ ಕ್ಯಾಟಗರಿ ರ್ಯಾಂಕು ಯಾವುದೇ ರೀತಿಯಾದಂಥ ಯೂಸ್ ಆಗಲ್ಲ ಮತ್ತು ನಿಮ್ಮ ಮಾರ್ಕ್ಸು ಕೂಡ ಯಾವುದೇ ರೀತಿಯಾದಂಥ ಯೂಸ್ ಇಲ್ಲ. ಆದರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಹಳಷ್ಟು ಏನೈತ್ಲ ಯೂಸ್ಫುಲ್ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ, ಇದನ್ನು ಯಾರಿಗೆಲ್ಲ ಸೀಟ್ ಸಿಗ್ತೈತೆ ಅಂದ್ರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಏನೈತಿಲ್ಲ ಸೀಟ್ ಸಿಗ್ತೈತಿ. ಈ ಯಾರಿಗೆಲ್ಲ 6 lakh ಫೀಸನ್ನು ಪೇ ಮಾಡಿ ಜಾಯಿನ್ ಅಂದ್ರೆ MBBS ಮಾಡುವಂಥ ಸ್ಟೂಡೆಂಟ್ಗೆ ಏನೈತಿಲ್ಲ ಸೀಟ್ ಸಿಗ್ತೈತಿ. ಮತ್ತು ಈ ಕಾಲೇಜ್ ಹುಬ್ಳಿಯಲ್ಲಿರುವಂಥ ಕಾಲೇಜ್ ಆಗಿರ್ತೈತಿ. ಮತ್ತು ಲಾಸ್ಟ್ ಇಯರ್ ಏನೈತಿ ಓಕೆ, ಲಾಸ್ಟ್ ಇಯರ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೊಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಏನೈತಿಲ್ಲ ಇಲ್ಲಿ ನೋಡೋಣ. ಮತ್ತು ಈ ಕೌನ್ಸಿಲಿಂಗ್ ಟೈಮ್ದೊಳಗಂತೂ ಈ ಕಾಲೇಜು ಇಗ್ನೋರ್ ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ 6 lakh ಇಂದರೆ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ, ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಆಲ್ರೆಡಿ ನೋಡಿದ್ದೀರಿ. ನಿಮ್ಮ ಮಾರ್ಕ್ಸ್ ಎಷ್ಟೈತಿ, ಇನ್ನೊಂದು ಏನಂದ್ರೆ ನಿಮ್ಮ ಮಾರ್ಕ್ಸ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈ ಕಾಲೇಜ್ ಒಳಗೆ ಓಪನ್ ಸೀಟ್, ಅದರ್ ಸೀಟ್, GMP ಸೀಟ್ ಯಾವುದೂ ಇಲ್ಲ. ಸ್ವಲ್ಪ ಕಡಿಮೆ ಸೀಟ್ ನಮ್ಮ ಕೌನ್ಸಿಲಿಂಗಲ್ಲಿ ಬರ್ತಾವೆ. ಇನ್ನು ಏನೈತಿಲ್ಲ ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಆಲ್ ಇಂಡಿಯಾ ಕೋಟಾ ಮುಖಾಂತರ ನೀವು ಈ ಕಾಲೇಜಲ್ಲಿ ಅಡ್ಮಿಷನ್ನ ತಗೋಬೋದು. ಫೀಸ್ ಜಾಸ್ತಿ ಇರ್ತೈತೆ ಅಲ್ಲಿ. ಓಕೆ, ಫಸ್ಟಿಗೆ SC ಕ್ಯಾಟಗರಿ ಒಳಗೆ 2,28,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಆಲ್ ಇಂಡಿಯಾ ರ್ಯಾಂಕಿಂಗ್ AIR. ಮತ್ತು ಕನ್ನಡ ಮೀಡಿಯಮಲ್ಲಿ 2,97,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 2,30,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,30,000ಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಆಲ್ರೆಡಿ SC ಕ್ಯಾಟಗರಿ ಒಳಗೆ ABC ಅಂತ ಡಿವೈಡ್ ಆಗ್ಯಾವ, ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನನ್ನು ಕಾಣ್ಬೋದು. ಮತ್ತು ನಿಮಗೇನಾರೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ
ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅಲ್ಲಿ ಏನೈತ್ಲೆ ಮತ್ತು ಇಲ್ಲಾದ್ರೆ ನನ್ನ ಬಯೋ ಒಳಗೆ ಲಿಂಕ್ ಇರ್ತೈತಿ, ಅದ್ರ ಮುಖಾಂತರ ನೀವು 1-to-1 ಸೆಕ್ಷನ್ ಆಗಿರ್ಬೋದು, ನನ್ನ ಜೊತೆನೂ ಕೂಡ ಗೂಗಲ್ ಮೀಟಲ್ಲಿ ಕನೆಕ್ಟ್ ಆಗ್ಬೋದು. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇರಲಿ, ಕೌನ್ಸ್ಲಿಂಗ್ ಬಗ್ಗೆ ಆಗಿರ್ಬೋದು, ಯಾವ ಕಾಲೇಜ್ ಸಿಗ್ತೈತೆ ಅನ್ನೋದು, ಇಲ್ಲಿ ನಿಮಗೆ ಪೇಯ್ಡ್ ಕೌನ್ಸ್ಲಿಂಗ್ ಇರ್ತೈತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಜಾಯಿನ್ ಆಗ್ಬೋದು. ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನೆಕ್ಸ್ಟು ಎಸ್ ಟಿ ಕೆಟಗರಿ ಜನರಲ್ ಮೆರಿಟಲ್ಲಿ 2,29,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,29,000ಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಇದ್ರೆ ಈ ವರ್ಷನೂ ಕೂಡ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1 ಜನರಲ್ ಮೆರಿಟಲ್ಲಿ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 1,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,00,000ಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 2A ಕೆಟಗರಿ ಜನರಲ್ ಮೆರಿಟಲ್ಲಿ 89,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 98,000ಕ್ಕಿಂತ ಕಡಿಮೆ ಬಂದ್ರೆ ನಿಮಗೆ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇದ್ರ ಬಗ್ಗೆ ಈ ಕಾಲೇಜಲ್ಲಿ ಇಷ್ಟು ಕಟ್ ಆಫ್ ಅಂತೂ ನಿಂತೈತಿ. ಮತ್ತು 2A ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 98,000 ಐತಿ. ಅದು ಯಾವುದಂದ್ರೆ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ 95,000ಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಹೈದರಾಬಾದ್ ಕರ್ನಾಟಕ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ಈ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮ್ಗೆ ಗೌರ್ಮೆಂಟ್ ಸೀಟ್, ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ನೆಕ್ಸ್ಟು 2B ಕೆಟಗರಿ ರೂರಲಲ್ಲಿ 98,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,00,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇವೆಲ್ಲ ಏನೈತಿಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತಾವೆ, ನಾಟ್ ಅ ಸ್ಟೇಟ್ ರ್ಯಾಂಕ್, ನಾಟ್ ಅ ಕೆಟಗರಿ ರ್ಯಾಂಕ್. ನೆಕ್ಸ್ಟ್ 3B ಕೆಟಗರಿ ಜನರಲ್ ಮೆರಿಟಲ್ಲಿ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 3A ಕೆಟಗರಿ ಜನರಲ್ ಮೆರಿಟಲ್ಲಿ 85,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕು ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಈ ಕಾಲೇಜಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕೋಟಾದಲ್ಲಿ ವರ್ಷಕ್ಕೆ 6 ಲಕ್ಷ ಫೀಸ್ ಇರುತ್ತೆ. ಮತ್ತು ಗೌರ್ಮೆಂಟ್ ಸೀಟ್ ಕಟ್ ಆಫ್ ನೋಡ್ಬೇಕಂದ್ರೆ 73,000 ಆಲ್ ಇಂಡಿಯಾ ರ್ಯಾಂಕ್ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕೋಟಾದಲ್ಲಿ 1,39,000 ಆಲ್ ಇಂಡಿಯಾ ರ್ಯಾಂಕ್ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ದು ಮತ್ತು ಇದರ ಹತ್ತಿರ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಂದೇನಂದ್ರೆ ಬಹಳಷ್ಟು ಸ್ಟೂಡೆಂಟ್ ಫೀಸ್ ಜಾಸ್ತಿ ಆಗ್ತೈತೆ ಅಂತ ಹೋಗಂಗಿಲ್ಲ. ಅದಕ್ಕೆ 1.5 ಏನು MBBS ಸೀಟ್ಸ್ ಇರ್ತೈತಿಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗ್ತಿರ್ತೈತಿ. ಮತ್ತು ನಿಮಗೆ ಏನಾರೇ ಪೇಯ್ಡ್ ಕೌನ್ಸ್ಲಿಂಗ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕಮೆಂಟ್ ಬಾಕ್ಸ್ದಾಗ ಒಂದು ಲಿಂಕ್ ಇರ್ತೈತಿ, ಅದ್ರ ಮುಖಾಂತರನೂ 1-to-1 ಸೆಕ್ಷನ್ ಆಗಿರ್ಬೋದು ಜಾಯಿನ್ ಆಗ್ಬೋದು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ಕೊಂಡನಿ. ಥ್ಯಾಂಕ್ ಯು.